ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸಂಡೇ, ಸೊ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತ ಅಲ್ಲ, 12 ಗಂಟೆ ಆಗಿದೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ. 3 ಡೇಸಿಂದ ಬೇಗ ಎದ್ದು ತಲೆ ನೋವು ಬಂದುಬಿಟ್ಟಿತ್ತು. ನೈಟು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ. ಸೊ ಬೆಳಿಗ್ಗೆ 8:30 ಅಂತ ಅನಿಸುತ್ತೆ ನಾವು ಎದ್ದಾಗ. ಸೊ ಹೆಂಗೂ ಇವತ್ತು ಶಾಪ್ ಓಪನ್ ಮಾಡಲ್ಲ, ಸೊ ಹಾಗಾಗಿ ಮಲ್ಕೊಂಬಿಡೋಣ ಅಂತ 8:30ವರೆಗೂ 3 ಜನ ಮಲಗಿದ್ವಿ. ಸೊ ನಿದ್ದೆ ಚೆನ್ನಾಗಾಯಿತು. ಸೊ ಆಮೇಲೆ ಎದ್ದು ತಿಂಡಿಗೆ ರೆಡಿ ಮಾಡಿಕೊಂಡು ಊಟ ತಿಂಡಿ ಮಾಡೋಷ್ಟರಲ್ಲೇ 11:30 12 ಗಂಟೆ ಆಗಿಬಿಟ್ಟಿತ್ತು ನಮಗೆ. ಸೊ ಸಂಡೇ ಅಲ್ವಾ, ಅಡ್ಜಸ್ಟ್ ಆಗಿಬಿಡುತ್ತೆ. ನಾರ್ಮಲ್ ಡೇಸ್ ಆದರೆ ವರ್ಕಿಗೆ ಹೋಗಬೇಕು ಅನ್ನೋ ಬಿಸಿಲಿ ಬೇಗ ಅಡುಗೆ ಮಾಡ್ತೀವಿ, ಊಟ ಮಾಡ್ಕೊಬಿಡ್ತೀವಿ. ಬಟ್ ಮನೇಲಿ ಇರ್ತೀವಿ ಅಂದಾಗ ಈ ಥರ ಆಗುತ್ತೆ ಸಂಡೇ. ಬಟ್ ಎಲ್ಲ ಸಂಡೇನೂ ಹಂಗಾಗಲ್ಲ. ಎಲ್ಲರೂ ಹೋಗೋದಿತ್ತು ಅಂದರೆ ಬೇಗ ಎದ್ದು ರೆಡಿ ಆಗ್ತೀವಿ. ಇವತ್ತೇನು ಪ್ಲ್ಯಾನ್ಸ್ ಇರಲಿಲ್ಲ ಹೊರಗಡೆ ಹೋಗೋವಂಥದ್ದು ಬೇಗನೆ. ಸೊ ಹಾಗಾಗಿ ಲೇಟಾಗಿ ಎದ್ದು ತಿಂಡಿ ಎಲ್ಲ ಮಾಡ್ಕೊಂಡು ಇವತ್ತು ತಿಂಡಿ ಮಾಡಾಯಿತು. ಸೊ ಅದರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು, ತಿಂಡಿ ಏನು ಮಾಡಿದ್ದೀವಿ ಅಂತ, ಓಕೆನಾ. ಸೊ ಇವತ್ತು ವ್ಲಾಗ್ ಏನಪ್ಪ ಅಂದರೆ ಸಂಡೇ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಮ್ಮ ಬರ್ತಾ ಇದ್ದಾರೆ, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಸೊ ಊರಿಗೆ ಬರ್ತಾ ಇದ್ದಾರೆ. ರಾಮನಗರ ಬಂದು ಇಲ್ಲಿಂದ ಒಟ್ಟಿಗೆ ಊರಿಗೆ ಹೋಗ್ತೀವಿ. ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿದೆ. ಅವರಿಬ್ಬರು ಯಾರಿಗೋ ಉಡ್ಸೋದಕ್ಕೆ ತೊಗೊಳ್ತಾ ಇದ್ದಾರೆ ಕಾರ್ಯಕ್ಕೆ. ಸೊ ಅದು ಬೇಡ, ಸೊ ಅವ್ರಿಗೆ ತೊಗೊಳ್ತಾ ಇದ್ದಾರೆ ಉಡ್ಸೋದಕ್ಕೆ. ಸೊ ನಾನು ಮನೆ ದೇವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಈ ವಾರ ಮಂಗಳವಾರ ಅಂದ್ಕೊಂಡಿದ್ದೀವಿ. ಅಮ್ಮಗೆ ಡ್ಯೂಟಿ ರಜಾ ಸಿಗಬೇಕು, ಸ್ಕೂಲ್ ರಜಾ ಸಿಗಬೇಕು. ಹಾಗಾಗಿ ಯಾವ ಟೈಮಿಂಗ್ಸಿಗೆ ಹೋಗ್ತೀವಿ, ಇಲ್ಲ ರಜಾ ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ. ಮೇ ಬಿ ಏನಾಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಮಂಗಳವಾರ ಫಿಕ್ಸ್ ಆಗುತ್ತೆ ಅನ್ನೋದಾದರೆ ಸೀರೆ ತೊಗೊಂಬಿಡೋಣ ಅಂತ ಇದ್ದೀನಿ, ಸ್ಯಾರಿನ. ಯಾಕಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಂದರೆ ಸಡನ್ನಾಗಿ ತೊಗೊಳಕ್ಕಾಗಲ್ಲ. ಇವತ್ತೇ ತೆಗೆದು ಇಟ್ಬಿಡ್ತೀನಿ. ತೆಗ್ದಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಕೇಳಿದ್ದೀನಿ. ಯಾಕೆಂದರೆ ನಾನು ಮಡ್ಲಕ್ಕಿ ಕೊಡೋಕ್ಕೆ ಹೋಗಿದ್ದು, ಮದುವೆ ಆದಮೇಲೆ ಹೋಗಿದ್ದಕ್ಕೆ ಮಡ್ಲಕ್ಕಿ ಕೊಡೋದಕ್ಕೆ 4 ವರ್ಷ ಆಗಿದೆ. ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ಪಾಪುನೂ ಹುಟ್ಟಿದ ಮೇಲೂ ಕೂಡ ನಾವು ಹೋಗಲೇ ಇಲ್ಲ ಅಲ್ಲಿಗೆ. ಅದಕ್ಕೆ ಪಾಪುನೂ ಕರ್ಕೊಂಡು ಈ ಸತಿ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಇದು ಅಪ್ಪನ ಮನೆ ದೇವರು, ಹೆಣ್ಣು ದೇವರು ಅಲ್ಗೂರ್ ಹತ್ರ ಇದೆ ನಮ್ಮದು. ಸೊ ಅದು ಕೂಡ ವ್ಲಾಗ್ ಬರುತ್ತೆ. ಸೊ ಯಾವಾಗ ಹೋಗ್ತೀವಿ ಅಂತ ಇನ್ನೂ ಫಿಕ್ಸ್ ಆಗ್ತಾ ಇಲ್ಲ. ಸೊ ಅಮ್ಮನ ಮೇಲೆ ಡಿಪೆಂಡ್ ಆಗಿದೆ. ನಾವಾದರೆ ಯಾವಾಗಂದ್ರೆ ಅವಾಗ ಹೋಗ್ಬಿಡ್ಬೋದು. ಸೊ ಬಟ್ ನಾವು ಅವ್ರನ್ನ ವೆಯ್ಟ್ ಮಾಡಿ ಹೋಗೋದ್ರಿಂದ ನಮಗೆ ಸ್ವಲ್ಪ ಏನಾಗ್ತದೆ ಅಂದರೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಅವ್ರಿಗೆ ರಜಾ ಸಿಗಬೇಕು, ಅಂದರೆ ಕೆಲ್ಸಕ್ಕೆ ಹೋಗೋರ್ದೆಲ್ಲ ಇದೆ. ಈಗ ನಾನು ವರ್ಕ್ಗೆ ಹೋಗ್ತೀನಿ ಅನ್ನಂಗಿದ್ರೆ ನನಗೆ ರಜಾ ಸಿಕ್ಕಿದಾಗ ಅವ್ರಿಗೆ ಸಿಗ್ತಾ ಇರಲಿಲ್ಲ, ಅವ್ರಿಗೆ ಸಿಕ್ಕಿದಾಗ ನನಗೆ ಸಿಗ್ತಾ ಇರಲಿಲ್ಲ. ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಬಟ್ ನೋಡೋಣ ಅಮ್ಮ ಯಾವಾಗ ಫ್ರೀ ಮಾಡ್ಕೊಳ್ತಾರೆ. ಇದು ಮಂಗಳವಾರ ಶುಕ್ರವಾರ ವಾರದಲ್ಲಿ 2 ದಿನ ಪೂಜೆ ಮಾಡ್ತಾರೆ. ಅದು ಬಿಟ್ಟರೆ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಮಾಡ್ತಾರೆ. ಈ ಶುಕ್ರವಾರನೇ ಹುಣ್ಮೆ ಬಿದ್ದಿರೋದ್ರಿಂದ ಡೌಟ್ ಇದೆ, ಮಂಗಳವಾರನ ಇಲ್ಲ ಶುಕ್ರವಾರನ ಕನ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಸ್ಯಾರಿ ತೆಗೆದು ಇಟ್ಕೊಂಡ್ಬಿಡೋಣ. ಆಮೇಲೆ ಫ್ರೀ ಬ್ಯುಸಿ ಆದರೆ ಮತ್ತೆ ತೊಗೊಳೋದಕ್ಕಾಗಲ್ಲ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಹೋಗೋಕ್ಕಾಗಲ್ಲ. ಹೇಗಿದ್ರು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಸೊ ತೊಗೊಂಬಿಡೋಣ ಅಂತ ಪ್ಲ್ಯಾನ್ ಇದೆ. ತೆಗೆದು ಅಮ್ಮನ ಮನೆ ಕೊಟ್ಟು ಕಳಿಸ್ಬಿಡ್ತೀನಿ, ಅಲ್ಲಿ ಇಟ್ಕೊಳ್ಳಲ್ಲ. ಅಮ್ಮ ಮನೆ ಕೊಟ್ಬಿಟ್ಟು ಅಮ್ಮನ ಜೊತೆ ಬಂದು ಸೊ ಬರ್ತೀನಿ. ಇವಾಗ ಯಾವ ಶಾಪಿಗೆ ಹೋಗ್ತೀನಿ, ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ ನಿಮಗೂ ತೋರಿಸ್ತೀನಿ. ನಮ್ಮ ರಾಮನಗರದಲ್ಲೇ ಇರೋದು, ಆ ಸಿಟಿಲಲ್ಲ. ನಮ್ಮ ರಾಮನಗರದಿಂದ ಅರೌಂಡ್ 9-10 ಕಿಲೋಮೀಟರ್ಸ್ ಆಗ್ಬೋದು ಸುಗ್ನಹಳ್ಳಿ ಅಂತ ಶಾಪು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಇಷ್ಟ ಆದರೆ ಹೋಗಿ ಬೈ ಮಾಡ್ಕೋಬೋದು ನೀವು ಕೂಡ. ಸೊ ಅಲ್ಲಿಗೆ ಇವಾಗ ಅವರಿಬ್ಬರು ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬಂದಮೇಲೆ ರೆಡಿಯಾಗಿ ಇಲ್ಲಿಂದ ಹೊರಡ್ತೀವಿ ಎಲ್ಲರೂ. ಸೊ ಅಜ್ಜಿ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ಊರಿಗೆ ಹೋದರೆ ಅಲ್ಲಿದು ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ತಿಂಡಿಗೆ ಗೀ ರೈಸ್ ಮಾಡ್ಕೊಂಡಿದ್ವಿ. ಅವತ್ತು ಮಾಡಿದ್ದಕ್ಕೆ ಇದು ಸೆಕೆಂಡ್ ಟೈಮ್ ನಮ್ಮ ಮನೇಲಿ ಗೀ ರೈಸ್ ಮಾಡ್ಕೊಳ್ತಾ ಇರೋದು. ನಂಗೆ ಟೇಸ್ಟ್ ಮರೆಯೋದಕ್ಕೆ ಆಗಲ್ಲ. ಆ್ಯಂಡ್ ಈವನ್ ಇಲ್ಲಿ ರೀಸೆಂಟಾಗಿ ನನಗೆ ಹೋಟೆಲಿಂದ ತರಿಸ್ಕೊಟ್ಟಿದ್ರು, ಒಂದು ಚೂರು ಚೆನ್ನಾಗಿರಲಿಲ್ಲ. ನನಗೆ ನಮ್ಮ ಮನೆಯವ್ರು ಮಾಡೋ ಗೀ ರೈಸೇ ತುಂಬ ಇಷ್ಟ. ಸೊ ನಾನು ಕುರ್ಮಾ ಮಾಡಿದ್ದೆ, ಇದಕ್ಕೆ ತರಕಾರಿ ವೆಜಿಟೇಬಲ್ ಕುರ್ಮಾ ಥರ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ಗೆ. ನಾನ್ ವೆಜ್ ಏನು ಮಾಡಿರಲಿಲ್ಲ. ಸೊ ಸಿಂಪಲಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾನ ಮಾಡಿದ್ವಿ. ಸೊ ನಮ್ಮಮ್ಮ ನಮ್ಮ ಚಿಕ್ಕಮ್ಮನೂ ಬರ್ತಾರಲ್ಲ, ಸೊ ಅವರಿಗೂ ಆಗುತ್ತೆ ತಿಂಡಿಗೆ ಏನಾರು ಬಂದರೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಸೇರಿಸಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ಅಮ್ಮ ಬಂದ ತಕ್ಷಣ ನಾವು ಶಾಪಿಗೆ ಹೊರಟಿವಿ. ಸ್ವಲ್ಪ ಮನೇಲಿ ಅಂದರೆ ಅಮ್ಮ ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಟ್ಟಾದ್ಮೇಲೆ ಸ್ವಲ್ಪ ಹೊತ್ತು 1 ಅವರ್ ಇದ್ದರು ಮನೇಲಿ. ಅದಾದಮೇಲೆ ನಾವು ಶಾಪ್ ಹತ್ರ ಬಂದ್ವಿ. ನಾವು ಸುಗ್ನಹಳ್ಳಿಲೇ ತೊಗೊಳ್ಳೋದು, ಸುಗ್ನಹಳ್ಳಿ ಸರ್ಕಲ್ ಇದೆಯಲ್ಲ, ಸೊ ಅದೇ ಶಾಪಲ್ಲೇ ನಾವು ಬಟ್ಟೆನ ಜಾಸ್ತಿ ತೊಗೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಥರ ಕಲೆಕ್ಷನ್ಗಳಿಟ್ಟಿದ್ದಾರೆ ಅಂತ, ತುಂಬ ಥರ. ಆಮೇಲೆ ಡಿಸೈನರ್ ವೇರ್ಸಿಂದ ಹಿಡಿದು ಬಾರ್ಡರ್ ಸ್ಯಾರೀಸು, ರೇಷ್ಮೆ ಸ್ಯಾರೀಸ್ ಇದ್ದಾರೆ. ಇವಾಗ ರೀಸೆಂಟಾಗಿ ರೇಷ್ಮೆ ಸ್ಯಾರಿಗಳನ್ನೆಲ್ಲ ತರಿಸ್ತಾ ಇದ್ದಾರೆ. ಧರ್ಮಾವರಂ, ಕಾಂಚೀವರಂ ಎಲ್ಲ ಥರನೂ ತರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಕೂಡ.
ಸೊ ನನಗೆ ಸ್ಟೇಟಸಲ್ಲಿ ಬರ್ತಾ ಇರುತ್ತೆ, ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತಾರಲ್ಲ, ಸೊ ಅದನ್ನು ನೋಡಿಬಿಟ್ಟೆ ನಾನು ಬಂದಿದ್ದು. ಬಟ್ ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡ್ತೀನಿ ಅಂತ ಬಂದಿರಲಿಲ್ಲ, ಬಟ್ ಇಬ್ಬರು ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು 2 ಸೀರೆಗೆ ಅಂತ ಬಂದಿದ್ದು ನಾವು. ಅಲ್ಲಿ ನೋಡ್ತಿರೋ ಕಲೆಕ್ಷನ್ಸ್ ನೋಡಿಬಿಟ್ಟು ಇಷ್ಟ ಆಯಿತು. ಆ್ಯಂಡ್ ಸ್ಟೇಟಸಲ್ಲಿ ಏನು ಹಾಕಿದ್ರಲ್ಲ ಅದಷ್ಟು ಕಲೆಕ್ಷನ್ಸು ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಬರೀ ಅಲ್ಲಿರೋಷ್ಟಷ್ಟೇ ಕಲೆಕ್ಷನ್ ಇದ್ದಿದ್ದು. ಅಂದರೆ ಬರ್ತಾ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಸು, ನ್ಯೂ ಡಿಸೈನ್ಸು ತರಿಸ್ತಾನೆ ಇರ್ತಾರೆ, ಬಟ್ ಅದು ಯಾವುದು ಸ್ಟಾಕ್ ಇರಲ್ಲ. ಈಗ ಒಂದ್ಸರಿ ಸ್ಟೇಟಸ್ಗೆ ಹಾಕಿದ್ರೆ ನಾವು 1 ವೀಕ್ ಒಳಗಡೆ ಹೋದರೆ ಆ ಸ್ಟಾಕ್ನ ನಾವು ತೊಗೋಬೋದು. ಸೊ ಹಂಗೂ ಇಲ್ಲಿ ಕಲೆಕ್ಷನ್ಸ್ ನೋಡ್ತಿದ್ದೆ. ಫಸ್ಟು ಸಿಂಪಲ್ ಸ್ಯಾರೀಸ್ ನೋಡ್ಬಿಡೋಣ ಅಂತ ನೋಡ್ತಾ ಇದ್ವಿ. ಇದೊಂದು ಮೆಂತ್ಯ ಕಲರು ಮತ್ತು ಒಂಥರ ಕಾಫಿ ಕಲರ್, ಬ್ರೌನ್ ಕಲರ್ ಇತ್ತಲ್ಲ, ಸೊ ಇದು ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಅವ್ರು ಸ್ವಲ್ಪ ಏಜ್ಡ್ ಪರ್ಸನ್ ಅಲ್ವಾ, ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ಯಾರಿ ಉಟ್ಟರೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗೂ ಫಂಕ್ಷನ್ ವೇರ್ಗೂ ಹಾಕೋಬೋದು, ಆ ಥರ ಇತ್ತು ಸ್ಯಾರಿ ಅದು. ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ವಿ. ಆ್ಯಂಡ್ ಆ ಪಿಂಕ್ ಕಲರ್ ಸ್ಯಾರಿ ಏನಿದೆಯಲ್ಲ ಇದು, ಸೊ ಅದನ್ನು ಬಂದ ತಕ್ಷಣ ನನಗೆ ಅದ್ರ ಮೇಲೆ ಕಂಡುಬಿತ್ತು. ಇವೆರಡೂ ಒಂದೇ ಥರ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಫ್ಯಾಬ್ರಿಕ್ ಸೇಮೇ ಇದೆ. ಆ್ಯಂಡ್ ಇದೊಂದು ಬಾರ್ಡರ್ ಸ್ಯಾರೀಸ್ಗಳನ್ನ ನೋಡ್ತಾ ಇದ್ವಿ. ಇದನ್ನು ನೋಡಿದ್ಮೇಲೆ ಹಬ್ಬಕ್ಕೆ ಇಲ್ಲೇ ಶಾಪಿಂಗ್ ಮಾಡಿಬಿಡೋಣ, ಮತ್ತೆ ಯಾರ ಚಿಕ್ಕಪೇಟೆಲೆಲ್ಲ ಓಡಾಡ್ಕೊಂಡು ಶಾಪಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿಲಿ ತಂದುಬಿಡ್ತೀವಿ, ಮತ್ತೆ ಮುಂದೆ ಬಂದ ತಕ್ಷಣ ಅದೇ ಬಟ್ಟೆನ ನಾವು ಬೇರೆ ಕಮ್ಮಿ ರೇಟಿಗೆ ಅಂತ ಗೊತ್ತಾದ್ಮೇಲೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನನಗೆ ಚಿಕ್ಕಪೇಟೆಗೆ ಹೋಗೋಕೆ ಅಷ್ಟು ಇಷ್ಟ ಆಗೋಲ್ಲ. ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ, ಬಟ್ ಅದು ನೋಡಿ ನಾನು ಹೋಗೋಷ್ಟರಲ್ಲೇ 1 ವೀಕ್ ಆಗಿರುತ್ತೆ, ಅಷ್ಟರಲ್ಲಿ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಸೊ ಬಟ್ ಇಲ್ಲಿ ನಾನು ಬಂದೆ ಸಿಂಪಲ್ ಸ್ಯಾರೀಸ್ ನೋಡ್ತಾ ಇದ್ದೆ, ಯಾಕೋ ನನಗೂ ಇಷ್ಟ ಆಯಿತು. ಜಾಸ್ತಿ ನನ್ನ ಹತ್ರ ಬಾರ್ಡರ್ ಸ್ಯಾರೀಸ್ ಆಗಿಬಿಟ್ಟಿದೆ. ಸೊ ಸಿಂಪಲ್ ಸ್ಯಾರೀಸ್ ಇದ್ದರೆ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹಾಕೋಬೋದು ಅಂತ ಹೇಳಿಬಿಟ್ಟು ನಾನು ಅದನ್ನು ವೇರ್ ನೋಡ್ತಾ ಇದ್ದೆ. ಆ ಪಿಂಕ್ ಮತ್ತು ಈ ಬ್ಲೂ ಎರಡು, ಇದು ಬ್ಲೂ ಬಂದು ನೆವಿ ಬ್ಲೂ ಬಂದು ಅಮ್ಮಗೆ, ಪಿಂಕ್ ಬಂದು ನಾನು ತೊಗೊಂಡೆ. ಆ್ಯಕ್ಚುಲಿ ನನಗೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ, ಅದು ನನಗೆ ತುಂಬ ಇನ್ನೂ ಇಷ್ಟ ಆಗುತ್ತೆ. ಸೊ ಎಲ್ಲ ಪರ್ಚೇಸ್ ಎಲ್ಲ ಮಾಡಿಕೊಂಡು ಫೈನಲಿ ಊರಿಗೆ ಬಂದ್ವಿ. ಊರಿಗೆ ಬಂದ ತಕ್ಷಣ ನಾವು ಹಿತ್ಲಿಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೆ ಹಿತ್ತಲು ಅಂತ ಕರಿತೀವಲ್ಲ, ಹಿತ್ಲು ಅಂತೀವಲ್ಲ ಅದು. ಸೊ ಅದನ್ನು ಏನು ಕರಿತೀರೋ ಅದು ನಾವು ಹಿತ್ಲು ಅಂತಲೇ ಕರಿತೀವಿ ನಮ್ಮ ಭಾಷೆಯಲ್ಲಿ. ಸೊ ಚೀಪೆಕಾಯಿ ಮರ ಇದೆ, ತುಂಬ ದೊಡ್ಡ ಮರ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಈ ಮರ ಇದೆ. ಸೊ ಅವಾಗಿಂದನೂ ನನಗೆ ಈ ಮರದಲ್ಲಿ ಏನೋ ಒಂಥರ ಖುಷಿ. ಹಿಂದೆ ಬಂದ ತಕ್ಷಣ ಚೀಪೆಕಾಯಿ ಮರ ನೋಡಿದ್ರೆ, ರೀಸೆಂಟಾಗಿ ಮರ ಕಡಿದ್ಬಿಟ್ಟಿದ್ರು, ಸೊ ಅವಾಗೆಲ್ಲ ಚೀಪೆಕಾಯಿನೇ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಅದು ಚಿಗುರೊಡ್ಕೊಂಡು ಚೆನ್ನಾಗಿ ಬರ್ತಾಯಿದೆ ಚೀಪೆಕಾಯಿ. ಈ ಡಯಾಬಿಟಿಸ್ ಇರೋರಿಗೆ, ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ನಾವು ಚೀಪೆಕಾಯಿ ಅಂತ ಕರಿತೀವಿ. ಸೊ ನನಗಿಷ್ಟ, ತುಂಬ 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 ಇಷ್ಟ ಆಗುತ್ತೆ. ಅದರಲ್ಲೂ ಮರದಲ್ಲೇ ಕಿತ್ಕೊಂಡು ಅಲ್ಲೇ ತಿಂದ್ಬಿಟ್ರಂತೂ ಇನ್ನೂ ಖುಷಿ ಆಗುತ್ತೆ. ಸೊ ತುಂಬ ಕಾಯಿಗಳು ಬಿಟ್ಟಿದೆ, ಸುಮಾರು ಜನ ಕಿತ್ಕೊಳ್ತಾರೆ. ಸೊ ನಂಗೆ ಅದು ಇಷ್ಟ. ಅವಾಗ ಚಿಕ್ಕ ಹುಡುಗರಲ್ಲಿ ಯಾವಾಗಲೂ ಮರದ ಹತ್ರನೇ ಇರ್ತಿದೆ. ನಮ್ಮ ಅಜ್ಜಿ ಅವಾಗ ಎಷ್ಟು ಬೈಯೋರು ಅಂದರೆ ನಮಗೆ. ಸೊ ಇವಾಗ ಒಂಥರ ಕ್ರೇಜೇ ಹೊಟ್ಟೋಗ್ಬಿಟ್ಟಿದೆ, ಬಟ್ ಆದರೂ ಚೀಪೆಕಾಯಿ ತಿನ್ನಬೇಕು ಅಂತ ಅನಿಸುತ್ತೆ, ಹಿಂದೆಗಡೆ ಹೊಟ್ಟೋಗ್ಬಿಡ್ತೀವಿ. ಸೊ ಅದೊಂದು ಇಷ್ಟ ಆಗುತ್ತೆ. ಸೊ ಇದು ಮನೆ ಬಂದು ನಮ್ಮ ಮಧ್ಯದ ಮಾವ ಇದ್ದಾರೆ, ದೊಡ್ಡ ಮಾವ, ಅವ್ರು ಕಟ್ಟಿಸ್ತಾ ಇರೋದು ಮನೆ. ಸೊ ಇದ್ರ ಗೃಹಪ್ರವೇಶನೂ ಕೂಡ ಸದ್ಯದಲ್ಲೇ ವ್ಲಾಗ್ ಹಾಕ್ತೀನಿ, ಬಟ್ ಸದ್ಯದ ಪರಿಸ್ಥಿತಿಲಿ ಅವ್ರ ಗೃಹಪ್ರವೇಶ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಮನೆ ಕಟ್ಟಿಸಿದಾರಲ್ಲ ಅವರ ಅಪ್ಪನೇ ತೀರೋಗಿದ್ದು, ನಮ್ಮ ಅತ್ತೆಯರ ಅಪ್ಪ. ಸೊ ಹಾಗಾಗಿ ಸ್ವಲ್ಪ ಅಂದರೆ ಸೂತ್ಕದ ಥರ ಏನು ಬರಲ್ಲ, ಬಟ್ ಅವರು ಬೇಜಾರಲ್ಲಿ ಇರ್ತಾರಲ್ವ. ಸೊ ಹಾಗಾಗಿ ಗೃಹಪ್ರವೇಶ ಮೇ ಬಿ ಪೋಸ್ಟ್ಪೋನ್ ಆದರೂ ಆಗ್ಬೋದು. ಇನ್ನು ಡೇಟ್ ಕೂಡ ಫಿಕ್ಸ್ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇದ್ದಾವೆ. ಸೊ ನೆಕ್ಸ್ಟ್ ಗೃಹಪ್ರವೇಶದ್ದು ಫಂಕ್ಷನ್ ಬರುತ್ತೆ, ನಮ್ಮ ಮನೇಲಿ ನಡೆಯೋದು ಅದೇ ಫಂಕ್ಷನ್ನು. ಸೊ ಅವರಿಬ್ಬರು ಈವ್ನಿಂಗ್ ಆಯಿತು, ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಬಂದರು ಮನೆಗೆ. ಸೀರೆ ಉಡಿಸ್ಬೇಕಿತ್ತಲ್ಲ, ಅವ್ರ ಮನೆಗೆ ಹೋಗಿದ್ರು. ಸೊ ಅಲ್ಲಿಂದ ಅವರಿಬ್ಬರು ಬಂದು ನಾನು ಇಲ್ಲೇ ಉಳ್ಕೊಂಡಿದ್ದೆ, ಹೋಗಲಿಲ್ಲ ನಾನು. ಸೊ ಬಂದ ತಕ್ಷಣ ನಮ್ಮ ಚಿಕ್ಕಮ್ಮಂಗೆ ಸ್ಯಾರೀಸ್ ತೋರಿಸ್ತಾ ಇದೆ. ಆ್ಯಕ್ಚುಲಿ ಯಾವಾಗಲೂ ನಾವು ಗೌರಿ ಹಬ್ಬಕ್ಕೆ ಅಮ್ಮ ನಾನು ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಲಾಸ್ಟ್ ಇಯರ್ ನಾವು ಗೋಲ್ಡ್ ಸ್ಯಾರಿ ಉಟ್ಟಾಗ ನಮ್ಮ ಚಿಕ್ಕಮ್ಮ ಅದನ್ನೇ ಹೇಳ್ತಾ, ಯಾವಾಗಲೂ ನೀವು ಅಮ್ಮ ಮಗಳೇ ತೊಗೊಳ್ತೀರಾ, ನನ್ನ ಸಪ್ರೇಟ್ ಮಾಡಿಬಿಡ್ತೀರಾ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ಸರಿ ಹೇಗಿದ್ರು ಹೋಗಿದ್ದೀವಿ, ಒಂದೇ ಥರ ಕಲೆಕ್ಷನ್ಸ್ ಇತ್ತು, ಕಲರ್ಸ್ ಡಿಫ್ರೆಂಟ್ ಆಗಿತ್ತು, ಒಂದೇ ಡಿಸೈನು. ಸೊ ಅದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ನಮ್ಮಮ್ಮಗೆ ಮಮ್ಮಿ ಅಂತ ಹೇಳಿದ್ದಾರೆ, ನಾವು ಇಬ್ಬರು ಸ್ಯಾರಿ ತೊಗೊಂಡಿದ್ದೀವಿ. ಅವ್ರು ಅದೇ ಬೇಜಾರು ಮಾಡ್ಕೊಂಡ್ರಂತ, ನೋಡಿ ಈ ಸ್ಯಾರಿನೂ ನನ್ನ ಬಿಟ್ಬಿಟ್ರಿ, ತೊಗೊಳ್ಳಿಲ್ಲ ನನಗೆ ಅಂತ. ಬಟ್ ಅವ್ರು ನೋಡಿದ ತಕ್ಷಣ ಖುಷಿ ಪಟ್ಟರು. ಸ್ಯಾರಿ ಅವ್ರಿಗೂ ಇಷ್ಟ ಆಯಿತು, ಬಾರ್ಡರ್ ಸ್ಯಾರೀಸು. ಸೊ ಅದನ್ನೆಲ್ಲ ಅವ್ರಿಗೆ ತೋರಿಸಿದೆ, ಕಲೆಕ್ಷನ್ ತಂದಿದ್ದೆ ಅಂತ ಎಲ್ಲ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಅವ್ರು ನೋಡ್ತಾ ಇದ್ರು ಸ್ಯಾರೀಸ್ನೆಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ರಾಮ ಗ್ರೀನ್ ಕಲರ್ದು. ಆ್ಯಂಡ್ ನಮ್ಮಮ್ಮಗೆ ಅಂದರೆ ಯಾರ ಹತ್ರ ಯಾವ ಕಲರ್ಸ್ ಇರೋ ಅದೇ ಕಲರ್ದು ನಾವು ಚೂಸ್ ಮಾಡಿದ್ವಿ. ಬಟ್ ಪ್ಯಾರೆಟ್ ಗ್ರೀನ್ ಐ ಥಿಂಕ್ ಅಂದರೆ ಆ ಕಲರ್ ಇಲ್ಲ, ಪ್ಯಾರೆಟ್ ಗ್ರೀನ್ ಬೇರೆ ಥರ ಕಲರ್ದು ನಮ್ಮ ಚಿಕ್ಕಮ್ಮನ ಹತ್ರ ಇತ್ತು. ಬಟ್ ನಾವು ಅದನ್ನು ಚೆನ್ನಾಗಿ ಕಾಣುತ್ತೆ ನಮ್ಮ ಚಿಕ್ಕಮ್ಮ ಇರೋ ಕಲರ್ಗೆ ಅಂತ ಹೇಳಿಬಿಟ್ಟು ನಾವು ಆ ಥರ ತೊಗೊಂಡ್ವಿ. ಆ್ಯಂಡ್ ಆಲ್ರೆಡಿ ಅಜ್ಜಿ ಕಬ್ಬು ಕಿತ್ಕೊಂಬಂದು ಮಡಗಿತ್ತು, ಕಬ್ಬೆಲ್ಲ ಎತ್ಕೊತಾಯಿತ್ತು ನಮ್ಮಮ್ಮ. ನನಗಷ್ಟು ಇಷ್ಟ ಆಗೋಲ್ಲ ಕಬ್ಬು, ಬಟ್ ನಮ್ಮಮ್ಮ ತಿಂತಾರೆ. ಸೊ ಹಾಗಾಗಿ ಕಬ್ಬೆಲ್ಲ ಎತ್ಕೊಳ್ತಾಯಿದ್ರು. ಎಳ್ನೀರು ಕೂಡ ಇತ್ತು, ಒಂದೆರಡು ಎಳ್ನೀರು ಕೊಟ್ಟರು, ಅದನ್ನು ತೊಗೊಂಡು ಹೊರಟ್ವಿ. ಬಟ್ ಈ ಥರ ಫ್ಯಾಮಿಲಿಯೆಲ್ಲ ಸೇರಿದಾಗ ಬರೋದಕ್ಕೆ ಒಂಥರ ಬೇಜಾರಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬರಲೇಬೇಕು. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಊರಿಂದ ಬಂದಿದ್ದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕೆಂದರೆ ಹೋಗೋದೇ ಅಪರೂಪ ಆಗಿರೋದ್ರಿಂದ ಸ್ವಲ್ಪ ಮಾತಾಡಿಕೊಂಡು ಅಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಸ್ಯಾರಿ ನಾನು ಶಾಪಲ್ಲೂ ಕೂಡ ತೋರಿಸಿದ್ದೀನಿ, ಇವಾಗಲೂ ಒಂದ್ಸರಿ ತೋರಿಸ್ಬಿಡ್ತೀನಿ. ಯಾಕೆಂದರೆ ಬಟ್ಟೆಗಳೆಲ್ಲ ಈಗ ಬ್ಯಾಂಗ್ಳೂರಿಗೆ ಕಳಿಸ್ಬಿಡ್ತಾ ಇದ್ದೀನಿ, ಸ್ಟಿಚ್ ಮಾಡಿಸೋದಕ್ಕೆ ಬೆಂಗಳೂರಲ್ಲೇ ಕೊಡ್ತೀನಿ ಹೊಲಿಯೋದಕ್ಕೆ.
ಸೊ ಅದಕ್ಕೆ ಎಲ್ಲ ಅಲ್ಲಿಗೆ ಎತ್ಕೊಂಡು ಹೋಗ್ತಿದ್ದಾರೆ, ನಂದು ಅಮ್ಮಂದು ಅವ್ರದ್ದು ಎಲ್ಲ. ಸೊ ಒಟ್ಟಿಗೆ ಅಲ್ಲಿಗೆ ಹೊಲಿಸ್ಕೊಳ್ಳೋಣ ಅಂತ ಕಳಿಸ್ತಾ ಇದ್ದೀನಿ. ಸೊ ಈಗ ಅದನ್ನು ಯಾವ ರೀತಿ ಅಂತಂದರೆ ಒಂದು ಸರಿ ತೋರಿಸ್ಬಿಡ್ತೀನಿ ನಿಮ್ಗೆ ಇಲ್ಲೊಂದು ಸರಿ, ಯಾಕೆಂದರೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಬ್ಬದ ದಿನ ಕಂಪ್ಲೀಟ್ ಲುಕ್ ನಿಮ್ಗೆ ಗೊತ್ತಾಗುತ್ತೆ, ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿರ್ತೀನಿ ಏನು ಅಂತ. ಸೊ ಈಗ ಒಂದು ಸರಿ ಸ್ಯಾರಿನ ಚೆಕ್ ಮಾಡ್ಕೊಬಿಡೋಣ ಅಂತ. ಸೊ ತೋರಿಸ್ಬಿಡ್ತೀನಿ ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ. ಈಗ ಆಗಿದ್ದೆ ಈ ಒಂದು ಸ್ಯಾರಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ, ಸಣ್ಣ ಸೀರೆ, ನನಗೆ ಈ ಥರ ಸಣ್ಣ ಸೀರೆಗಳಾದರೆ ತುಂಬ ಇಷ್ಟ ಆಗುತ್ತೆ ಬಾರ್ಡ್ರ್ ಸ್ಯಾರಿಗಿನ. ಯಾಕೆಂತ ಅಂದರೆ ಇವಾಗೆಲ್ಲರೂ ಟೆಂಪಲ್ಗೆ ಹೋಗ್ತೀವಿ ಅಂದಾಗ ಬಾರ್ಡರ್ ಸೀರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಪಿಂಕ್ ಕಲರ್, ಇದು ಡಾರ್ಕ್ ಪಿಂಕ್, ರಾಣಿ ಪಿಂಕ್ ಅಂತೀವಲ್ಲ, ಸೊ ಆ ಥರ ಪಿಂಕಲ್ಲಿದೆ, ಸ್ವಲ್ಪ ರೆಡ್ಡಿಶ್ ಮಿಕ್ಸ್ ಥರ ಅನ್ಸುತ್ತೆ. ಈ ಥರ ಬಾರ್ಡರ್, ಸಣ್ಣ ಬಾರ್ಡರು. ಇದು ಸೀರೆ ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಹೆಂಗೆ ಉಟ್ರು ಆರಾಮಾಗಿ ಕೂತ್ಕೊಳ್ಳುತ್ತೆ, ಸಖತ್ತಾಗಿ ಕಾಣುತ್ತೆ. ಸೊ ಸ್ಮೂತಾಗಿದೆ ನೋಡಿ, ಫೋಲ್ಡ್ ಮಾಡಿದ್ರೇ ಆರಾಮಾಗಿ ಫೋಲ್ಡ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು, ಆ ಥರ ಇದೆ. ಸೊ ನಾನು ಟೆಂಪಲ್ಗಳಿಗೆ ಹೋದರೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಸೊ ಇದು ಅಮ್ಮ ತೊಗೊಂಡಿದ್ದಾರೆ. ಇದಂತೂ ಆ ಸ್ಯಾರಿಗಿನ್ನ ತುಂಬ ಸಾಫ್ಟ್ ಇದು. ಇದು ಆ್ಯಕ್ಚುಲಿ ನೆವಿ ಬ್ಲೂ ಕಲರ್ ಬರುತ್ತಲ್ಲ, ಆ ಥರ ಕಲರು. ಸೊ ಇದಕ್ಕಿಲ್ಲಿ ನೋಡಿ ಈ ಥರ ಸಣ್ಣ ಬಾರ್ಡರ್ ಬಂದಿದೆ, ತುಂಬ ಚೆನ್ನಾಗಿದೆ. ರೀಸನಬಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ ನಿಮಗೆ. ಸೊ ಇದು ಇಷ್ಟು ನೋಡಿದ್ದೇವೆ 2 ಸೀರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ತೊಗೊಂಡಿದ್ದು ಗೌರಿ ಹಬ್ಬಕ್ಕೆ. ಆ್ಯಕ್ಚುಲಿ ನಮ್ಮದು ಹಬ್ಬಕ್ಕೆ ಪ್ಲ್ಯಾನಿಂಗ್ ಇದ್ದಿದ್ದು ನಮಗೆ ಚಿಕ್ಕಪೇಟೆಯಲ್ಲಿ ಎಲ್ಲರೂ ತೊಗೊಳ್ಳೋಣ, ಬ್ಯಾಂಗ್ಳೂರಲ್ಲಿ ಎಲ್ಲರೂ ತೊಗೊಳ್ಳೋಣ ಅಂತ ಇದ್ದಿದ್ದು. ಬಟ್ ಆ ಶಾಪಿಗೆ ಹೋದ್ಮೇಲೆ ತುಂಬ ಕಲೆಕ್ಷನ್ಸ್ ಇದ್ದಾವೆ, ಬಟ್ ಅದೆಲ್ಲ ಖಾಲಿ ಆಗಿತ್ತು. ಇದು ವಾಟ್ಸಪ್ ನಂಬರ್ ಕೂಡ ಸೆಂಡ್ ಮಾಡ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ಇದರಲ್ಲಿ ಬರುತ್ತೆ, ಅಂದರೆ ಸ್ಟೇಟಸಲ್ಲಿ ಹಾಕ್ತಾ ಇರ್ತಾರೆ ಯಾವ್ದಾದ್ರು ಹೊಸ ಕಲೆಕ್ಷನ್ಗಳು ತಂದಾಗ. ಸೊ ನನಗಿದು ಸ್ಯಾರಿ ಇಷ್ಟ ಆಯಿತು. ನಂದು ಲಾಸ್ಟ್ ಟೈಮ್ ಗೋಲ್ಡ್ ಸ್ಯಾರಿ ಒಂದು ಹುಟ್ಟಿದ್ದೆ ನೋಡಿರ್ಬೋದು ಅಮ್ಮ, ನಾನು ಮ್ಯಾಚಿಂಗಲ್ಲಿ ಲಾಸ್ಟ್ ಇಯರ್ ಹಬ್ಬಕ್ಕೆ. ಸೊ ಆ ಥರ ಬಟ್ಟೆನಲ್ಲೇ. ಸೊ ಈ ಕಲರ್ ಚೇಂಜಸ್ ಇದೆ. ಸೊ ಬಾರ್ಡರ್ ಪಿಂಕ್ ಬಂದಿದೆ, ಇದು ರಾಮ ಗ್ರೀನ್ ಕಲರ್, ಇದು ನಿಮಗೆ ಅದು ಮೊಬೈಲಲ್ಲಿ ಕ್ಲಿಯರಾಗಿ ಕಾಣಲ್ಲ. ಆ್ಯಂಡ್ ಇದು ಬಂದು ಗ್ರೀನ್ ಕಲರು, ಪ್ಯಾರಟ್ ಗ್ರೀನ್ ಅಂತೀವಲ್ಲ, ಸೊ ಆ ಒಂದು ಕಲರ್. ಇದು ಸೇಮ್ ಡಿಸೈನೇ 3 ತೊಗೊಂಡಿದ್ದೀವಿ, ನನಗೆ, ನಮ್ಮಮ್ಮಗೆ, ನಮ್ಮ ಚಿಕ್ಕಮ್ಮಗೆ ತೊಗೊಂಡಿರೋದು. ಸೊ ಇದು ಪರ್ಪಲ್ ಕಲರು. ಸೊ ಇದು ಬ್ಲೂ ಅಂತ ಕಾಣುತ್ತೆ, ಬಟ್ ಬ್ಲೂ ಅಲ್ಲ, ಇದು ಪರ್ಪಲ್ ಕಲರು. ಸೇಮ್ ಬಾರ್ಡರ್, ಎಲ್ಲ ಸ್ಯಾರಿಗಳಿಗೂ ಸೇಮ್ ಬಾರ್ಡರೇ ಬರುತ್ತೆ. ಸೊ ಸೇಮ್ ಬಾರ್ಡರ್, ಕಲರ್ ಮಾತ್ರ ಚೇಂಜ್ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಸೇಮ್ ಬಾರ್ಡರೇ ಬರುತ್ತೆ, ಸೇಮ್ ಡಿಸೈನ್, ಒಂದೇ ಥರ ಡಿಸೈನ್ ಇದೆ, ಒಂದೇ ಥರ ಇದಿದೆ, ಬಟ್ ಇದಕ್ಕೆ ಕಲರ್ ಚೇಂಜಸ್ ಅಷ್ಟೇ. ಈ ರಾಮ ಗ್ರೀನ್ ನನಗೆ, ಪ್ಯಾರಟ್ ಗ್ರೀನ್ ನಮ್ಮ ಚಿಕ್ಕಮ್ಮಂಗೆ, ಇದನ್ನು ಅವರಿಗೆ ಹಬ್ಬದ ದಿನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದಿಷ್ಟು ಸಹ ತೊಗೊಂಡಿದ್ದೀವಿ. ಸೊ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಬೈ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಅಡ್ರೆಸ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಸುಗ್ನಳ್ಳಿ, ಮೇಯ್ನ್ ಸುಗ್ನಳ್ಳಿ ಸರ್ಕಲ್ ಇದೆಯಲ್ಲ, ಸೊ ಸರ್ಕಲ್ ಬಸ್ ಸ್ಟಾಪ್ ಇಳಿತಿದಂಗೆ ನಿಮಗೆ ಶ್ರೀ ಯಲ್ಲಮ್ಮ ಟೆಕ್ಸ್ಟೈಲ್ಸ್ ಅಂತ ಏನೋ ಕಾಣುತ್ತೆ ನಿಮಗೆ ಬೋರ್ಡು. ಸೊ ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ನೀವು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ನೀವು ಯಾರನ್ನು ಬೇಕಾದರೂ ಕೇಳಿ, ಮಂಜಣ್ಣ ಅವ್ರ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲಿದೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ತುಂಬ ಕಲೆಕ್ಷನ್ಸ್ ಇದ್ದಾವೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಇದ್ದವರು ಕಾಲ್ ಮಾಡಿ ಬೈ ಮಾಡ್ಬೋದು. ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ ನಿಮಗೆ. ಆಲ್ಮೋಸ್ಟ್ ನಾವು ಚಿಕ್ಕಪೇಟೆಗೆ ಹೋದ್ರೂ ನಮ್ಗೆ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗಲ್ಲ. ಆ್ಯಕ್ಚುಲಿ ಸ್ಯಾರಿ ಬಂದುಬಿಟ್ಟು ಅವರು ಹೇಳಿದ್ದು 1550 ಏನೋ ಇತ್ತಿದ್ದು. ಸೊ ನಮಗೆ ಹಾಕ್ಕೊಟ್ಟಿದ್ದು ನಮ್ಗೆ ಗೊತ್ತಿರೋರು ಅಂತ ಹೇಳ್ಬಿಟ್ಟು ನಾವು ಕಮ್ಮಿ ಮಾಡಿಸ್ಕೊಂಡಿದ್ದೀವಿ. ಸೊ ಈ ಸ್ಯಾರಿ ಪ್ರೈಸ್ಗಳು ಬಂದುಬಿಟ್ಟು ನಾನು 950 ರುಪೀಸ್ ಮಾಡಿಸಿ ತೊಗೊಂಡಿದ್ದೀನಿ. ನಾವು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದು 1400 ಏನೋ ಕೊಟ್ಟಿದ್ವಿ ನಾವು ಒಂದೊಂದು ಸ್ಯಾರಿಗೇ. ಬಟ್ ಇದಕ್ಕೆ 950 ಹಾಕ್ಕೊಂಡು ತೊಗೊಂಡಿದ್ದೀವಿ. ಈಗ ಹೋದರೆ ಲಾಟ್ ಆಫ್ ಕಲೆಕ್ಷನ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದ್ದಾವೆ. ಅಂದರೆ ಒಂದು ಸರಿ ಅವ್ರು ಸ್ಟೇಟಸ್ಗೆ ಹಾಕ್ತಾರೆ ಗೊತ್ತಾ, ನೀವು ಇಮಿಡಿಯೇಟ್ 2 ಡೇಸ್ ಒಳಗಡೆ ಹೋದರೆ ನಿಮ್ಗೆ ಕಲೆಕ್ಷನ್ ಸಿಗುತ್ತೆ. ಇಲ್ಲ ಅಂದರೆ ಪರ್ಚೇಸ್ ಆಗ್ತಾ ಇರುತ್ತೆ, ಬೇರೆ ಕಡೆಯಿಂದೆಲ್ಲ ಬಂದು ತೊಗೊಂಡ್ಬಿಡ್ತಾ ಇದ್ದಾರೆ. ಸೊ ಗೊತ್ತಿರೋರೆಲ್ಲ, ಕಾಂಟ್ಯಾಕ್ಟ್ ನಂಬರ್ ಇರೋರೆಲ್ಲ ತೊಗೊಂಡ್ಬಿಡ್ತಾರೆ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಮಾತ್ರ. ಸೊ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ತುಂಬ ಚೆನ್ನಾಗಿದೆ. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ಲ್ಯಾನ್ಸೇ ಇರಲಿಲ್ಲ ನಾನು ಬೆಂಗಳೂರಲ್ಲಿ ತೊಗೋಬೇಕು ಅಂತ ಇದ್ದಿದ್ದು ಗೌರಿ ಹಬ್ಬಕ್ಕೆ, ಬಟ್ ಈ ಸ್ಯಾರಿ ನೋಡಿದ ತಕ್ಷಣ ಟಕ್ ಅಂತ ಇಷ್ಟ ಆಯಿತು. ಸೊ ತೊಗೊಂಬಿಡೋಣ ಅಂತ ತೊಗೊಂಡಿದ್ದೀನಿ. ಸೊ ಈಗ ಅಮ್ಮ ಬಂದಿದ್ದ, ಮನೆಗೆ ಬಂದ್ವಿ. ಸೊ ಈಗ ಅಮ್ಮ ಹೊರಡ್ತಾರೆ, ಅವ್ರನ್ನ ಡ್ರಾಪ್ ಮಾಡಬೇಕು, ಕಾಫಿಗೆ ಇಟ್ಟಿದ್ದೀನಿ. ಸೊ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಡಬೇಕು. ವಾಪಸ್ ಮನೆಗೆ ಬರ್ತೀವಿ, ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬಸ್ ಯಾವ ರೀತಿ ಇದೆ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ಬೇಗ ಅವ್ರು ಕಾಫಿ ಮಾಡಿಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ. ಸೊ ಫೈನಲಿ ಅಮ್ಮನ್ನ ಡ್ರಾಪ್ ಮಾಡಿಬಿಟ್ಟು 7:30 ಆಗಿತ್ತು. ಇಲ್ಲೇ ಬಸ್ಸು ಸಂಡೇ ಆಗಿರೋದ್ರಿಂದ ಬಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಎಲ್ಲ ಫುಲ್ ರಶ್ ಇರುತ್ತೆ. ಸೊ ಹಾಗೂ ಬಿಡದಿಗೆ ಹೋಗ್ಬಿಟ್ಟು ಬಿಡದಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೊರಟರು. ನಾನು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಆಗಿದ್ದೆ ಒಂದು ಗೌರಿ ಹಬ್ಬದ್ದು ಶಾಪಿಂಗ್ ಬ್ಲಾಗ್ ಬೇರೆ ಥರ ಮಾಡ್ತೀನಿ ಅಂದ್ಕೊಂಡಿದ್ದೆ. ಬಟ್ ಸಡನ್ ಪ್ಲ್ಯಾನು ಇಷ್ಟ ಆಯಿತು. ಇಷ್ಟ ಆಗಿದ ತಕ್ಷಣ ತೊಗೊಂಡ್ಬಿಡ್ಬೇಕಲ್ವಾ. ಸೊ ಹಾಗಾಗಿ ಮತ್ತೆ ನಂಗೆ ಟೈಮ್ ಸಿಗಲ್ಲ, ಓಡಾಡೋದಕ್ಕಂತೂ ಮುಂಚಿನ ಥರ ಆಗಲ್ಲ ನನಗೆ. ಸೊ ಹಾಗಾಗಿ ಹೆಂಗೋ
ಗೌರಿ ಹಬ್ಬ ಶಾಪಿಂಗ್ ಕೂಡ ಮುಗಿತು, ಯಾಕೆಂದರೆ ಟೈಮೂ ಇಲ್ಲ, ಇನ್ನು 15 ಡೇಸ್ ಇದೆ. ಸೊ ಅಷ್ಟರಲ್ಲಿ ಅವ್ರು ಸ್ಟಿಚ್ ಮಾಡೋರೆಲ್ಲ ಲೇಟ್ ಮಾಡಿಬಿಡ್ತಾರೆ, ಹಾಗಾಗಿ ಬೇಗ ಬೇಗ ಶಾಪಿಂಗ್ ಎಲ್ಲ ಮುಗೀತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.